ಆಶ್ರಯ ಮನೆಗಳು ಬಂಗಾರಪ್ಪನವರ ಕಾಲದಲ್ಲಿ ಕೊಡುತ್ತಿದ್ದ ಪುಕ್ಕಟೆ ಮನೆಗಳಾಗಿಲ್ಲ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಗೋಪಿಶೆಟ್ಟಿಕೊಪ್ಪ ಮತ್ತು ಗೋವಿಂದಾಪುರ ಮನೆಗಳ ಹಂಚಿಕೆ ಮಾಡಿಲ್ಲ. ಸಚಿವರು ಮನೆ ಹಂಚಲು ವಿಫಲರಾಗಿದ್ದಾರೆ ಎಂದು ಜೆಡಿಎಸ್ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಆರೋಪಿಸಿದರು. ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಖಾತೆಗಳಿಲ್ಲ, ಆಯುಕ್ತರಿಗೆ ಹೆಚ್ಚು ಬಾರಿ ಮಾತನಾಡಿದರೂ ಉಪಯೋಗವಾಗಿಲ್ಲ. ಇದರ ಜವಾಬ್ದಾರಿ ಯಾರದು ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಚಿವ ಮಧು ಬಂಗಾರಪ್ಪನವರನ್ನು ದೂರಿದ ಅವರು, ಸಚಿವರು ಬೆಂಗಳೂರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಜೊತೆ ಮಾತನಾಡಬೇಕು. ಸ್ಲಂಗಳು ಅನೇಕ ವರ್ಷಗಳಿಂದ ಇದೆ. ಕೊಳಚೆ ನಿರ್ಮೂಲನಾ ಮಂಡಳಿ ಅಭಿವೃದ್ಧಿ ಮಂಡಳಿ ಆಯಿತು. ಈ ಹಿಂದಿನಿಂದ ಹಕ್ಕುಪತ್ರ ಮತ್ತು ಪರಿಚಯ ಪತ್ರವನ್ನ ನೀಡಲಾಗಿತ್ತು. ಅವರಿಗೂ ಈ ಖಾತಾ ನೀಡಬೇಕಿದೆ. ಈ ಖಾತಾ ಇಲ್ಲವೆಂದರೆ ಆಸ್ತಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ದೂರಿದರು. ಕೆಲವು ವಿಚಾರಗಳನ್ನು, ಅದರಲ್ಲೂ ವಿಶೇಷವಾಗಿ ಬಡವರ ಬಗ್ಗೆ ವಿಶೇಷವಾದ ಒಂದು 4-6 ಸಂಗತಿಗಳನ್ನು ನಿಮ್ಮ ಮೂಲಕ ಹಂಚಿಕೊಂಡ್ರೆ ಏನಾದರೂ ಸರ್ಕಾರದ ಕಣ್ಣು ತೆರೆಯುತ್ತಾ ಅನ್ನೋ ಒಂದು ಆಶಾಭಾವನೆಯಿಂದ ತಮ್ಮ ಮುಂದೆ ನಾವೆಲ್ಲರೂ ಕೂಡ ಕೂತಿದ್ದೀವಿ. 2.5 ವರ್ಷ ಆಯಿತು ಸರ್ಕಾರ ಬಂದು. ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಸಂಪೂರ್ಣವಾಗಿ ನಗರ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನುದಾನ ತರೋದರಲ್ಲಿ ವಿಫಲರಾಗಿದ್ದಾರೆ. ಹೊಸ ಅವರೇ ಹೇಳಿದಂಥ ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ಇದೆಲ್ಲ ಒಂದು ಕಡೆ, ಮುಖ್ಯವಾದ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ಕೂಡ ಅವರು ಇತ್ತೀಚಿನ ದಿನಗಳಲ್ಲಿ ವಿಫಲರಾಗ್ತಾ ಇರೋದು ತುಂಬ ಬೇಸರದ ಸಂಗತಿ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಅವರು ಮನಸ್ಸು ಮಾಡಿದ್ರೆ ಬಹಳ ಸುಲಭವಾಗಿ ಕೆಲಸಗಳನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಅವರು ಮಾಡಲಿಕ್ಕೆ ತಯಾರಾಗದೇ ಇರೋದು ಬಹಳ ಬೇಜವಾಬ್ದಾರಿತನವನ್ನು ತೋರಿಸ್ತದೆ ಅಂತೇಳಿ ಹೇಳಬೇಕಾಗ್ತದೆ. ಉದಾಹರಣೆಗೆ ನಮ್ಮ ಆಶ್ರಯ ಮನೆಗಳು ಗೋವಿಂದಾಪುರದಲ್ಲಿ ಹಿಂದೆ ನಮ್ಮ ಶಿವಮೊಗ್ಗದವರೇ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಈಶ್ವರಪ್ಪನವರ ಅವಧಿಯಲ್ಲಿ ಜಾಗವನ್ನು ಗುರುತಿಸಿ ಪ್ರಾರಂಭ ಮಾಡಲಿಕ್ಕಾಯಿತು. ನಂತರ ನಾನು ಶಾಸಕನಾಗಿದ್ದಾಗ ಕೂಡ ಆ ಅವಧಿಯಲ್ಲಿ ಬೆನಿಫಿಷರಿ ಲೀಸ್ಟನ್ನು ಕೂಡ ಅಂತಿಮಗೊಳಿಸಲಾಯಿತು. ಆ ನಂತರದಲ್ಲಿ ಕೂಡ ಕೆಲವು ಹೊಸದಾಗಿ ಪಟ್ಟಿಗೆ ಸೇರ್ಪಡೆಗೊಂಡರು. ಆದರೆ ಕಾಮಗಾರಿ ಹೆಚ್ಚು ಕಮ್ಮಿ ನಿಂತೋಗಿ 1.5 ವರ್ಷ ಆಯ್ತಲ್ಲಿ. ಈಗಾಗಲೇ ಅವರು 2 ವರ್ಷದ ಹಿಂದೆ ಕೊಟ್ಟಂತಹ ಬಿಲ್ಲು 12 ಕೋಟಿಗೂ ಮೀರಿ ಹೆಚ್ಚಿಗೆ ಬಿಲ್ಲನ್ನು ಕೊಟ್ಟಿರೋದು ಅವರಿಗೆ ಪೇಮೆಂಟ್ ಆಗಿಲ್ಲ. ಅವರು ಕೆಲಸ ನಿಲ್ಲಿಸಿದ್ದಾರೆ. ಜನ ನನಗೆ ಆಶ್ರಯ ಮನೆ ನಾಳೆ ಸಿಕ್ಕತ್ತೆ, ನಾಡಿದ್ದು ಹೋಗ್ತೀನಿ ಅಂತೇಳಿ ಬ್ಯಾಂಕ್ ಲೋನ್ ಕೂಡ, ಇದೇನು ಆಶ್ರಯ ಮನೆ ಅಂತಂದರೆ ಬಂಗಾರಪ್ಪನವ್ರ ಕಾಲದ ಪುಕ್ಕಟೆ ಮನೆ ಅಲ್ಲ. ಈಗ ಅವರು ಕೂಡ ಹಣ ಕಟ್ತಾರೆ. ಫ್ಲ್ಯಾಟ್ ಮನೆಗಳು, ಆ ಮನೆಗಳಿಗೆ ಕಟ್ಟೋ ಏನು ತಗಲುತ್ತೆ ವೆಚ್ಚ, ಅದನ್ನು ಫಲಾನುಭವಿಗಳು ಕೂಡ ಬ್ಯಾಂಕಲ್ಲಿ ಸಾಲ ಮಾಡಿ ಕೊಡ್ತಾರೆ ಸರ್ಕಾರಕ್ಕೆ. ಬಡ್ಡಿ ಕಟ್ಟೋದು ಜನನೇ. ಇಂಥ ಸಂದರ್ಭದಲ್ಲಿ ಕೂಡ ಅದನ್ನು ಬೇಗ ಮುಗಿಸ್